ನಮಸ್ತೆ ಎಲ್ಲರಿಗೂ. ಇವತ್ತು ಯೂಟ್ಯೂಬ್ ಜರ್ನಿ ಬಗ್ಗೆ ಕೇಳಿದರು. 10,000 ಆದಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. 10,000 ಆಗಿದೆ. 10,000 ಆಗಿ 10,900 ಏನೋ ಆಗಿದೆ ಇವಾಗ. ಅದರಿಂದ ಸ್ವಲ್ಪ ತುಂಬ ನಿಧಾನ ಮಾಡಿದೆ, ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಕೇಳಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ಯಾರಿಗೆ ಮೆಚ್ಕೋಬೇಕು ಅಂತ ನಾನು ವಿಡಿಯೋ ಮಾಡ್ತಿಲ್ಲ. ಯೂಟ್ಯೂಬ್ ಮಾಡೋರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಹೊಸಬ್ರಿಗೂ ಒಂಚೂರು ಟಿಪ್ಸ್ ಹೇಳ್ತೀನಿ, ದಯವಿಟ್ಟು ಪೂರ್ತಿ ನೋಡಿ. ತುಂಬ ಹಳಬರಿದ್ದಾರೆ, ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ನನ್ನ ಮೊದಲು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಸುಮಾರು 4 ತಿಂಗಳು ಅಷ್ಟಿರಲಿಲ್ಲ. 4 ತಿಂಗಳಾದಮೇಲೆ ಪರಿಚಯ ಆದವರು ಇವತ್ತಿಗೂ ಯೂಟ್ಯೂಬಲ್ಲಿ ಪರಿಚಯ ಆದವರು ಇವತ್ತಿಗೂ ನನಗೆ ಫಾಲೋ ಮಾಡ್ತಾಯಿದ್ದಾರೆ. ಖುಷಿಯಾಗುತ್ತೆ. ಅದರಲ್ಲಿ ತುಂಬ ಖುಷಿ ಜಾಸ್ತಿ ಇಷ್ಟಪಡೋರು ಅಂದರೆ ರಾಜೇಶ್ವರಿ ಪ್ರಭಾಕರ್ ಅನ್ನೋರು. ಮೊದಲಿಂದನೂ ಅವರು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನಕ್ಕೆ ನಾನು ವಿಡಿಯೋಗಳು ನೋಡಿ ಕಮೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋದು. ಆವತ್ತಿಂದ ಇವತ್ತಿನವರೆಗೂ ನಾನು ಕಮೆಂಟ್ ನೋಡಿ ನಾನು ಎಷ್ಟೇ ಕಷ್ಟ ಇದ್ದರೆಗೂ ಟೈಮ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಕಮೆಂಟ್ ಹಾಕ್ತಾರೆ. ತುಂಬ ಖುಷಿ ಅನಿಸುತ್ತೆ. ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸರಿ ಇಷ್ಟು 3 ವರ್ಷ 4 ವರ್ಷ ಆದಮೇಲೆ ಇನ್ಸ್ಟಾಗ್ರಾಮಲ್ಲಿ ಅವ್ರ ಮಗನ ಇನ್ಸ್ಟಾಗ್ರಾಮ್ ಲಿಂಕಿಂದ ನನಗೆ ಮೆಸೇಜ್ ಮಾಡಿ ಫೋನ್ ನಂಬರ್ ತಗೊಂಡು ಫೋನಲ್ಲಿ ಮಾತಾಡಿದ್ರು, ವಿಡಿಯೋ ಕಾಲ್ ಮಾಡಿ ಮುಖ ನೋಡಿದ್ರು, ಖುಷಿಪಟ್ಟರು. ಆವಾಗ ಹೇಳಿದ್ರು ನನಗೆ ಮಾತಾಡ್ಬೇಕಾದ್ರೆ ವಿಡಿಯೋ ಆದವಾಗ. ಆಮೇಲೆ ಇನ್ನೊಂದು ಸರಿ ಫೋನ್ ಮಾಡಿದಾಗೂ ಹೇಳಿದ್ರು, ನಿಮ್ಮ ವಿಡಿಯೋಗಳು ನಾವು ತುಂಬ ಇಷ್ಟಪಡ್ತೀವಿ. ನಮಗೆ ನೆಟ್ ಬರೋಲ್ಲ, ಮಳೆ ಜಾಸ್ತಿ, ಬಿಸಿಲು ಜಾಸ್ತಿ. ಮಳೆ ಬಿಸಿಲು ಇದ್ದಾಗ ನಮಗೆ ಮನೆ ಹತ್ರ ನೆಟ್ ಸಿಗೋಲ್ಲ. ಹೊರಗಡೆ ರೋಡ್ ಹತ್ರ ಹೋಗಿ ಛತ್ರಿ ಹಿಡ್ಕೊಂಡು ನೋಡ್ತೀವಿ ಅಂದ್ರಲ್ವ, ಅದಕ್ಕಿಂತ ಖುಷಿ ಯಾರಾದರೂ ಎಷ್ಟೇ ದುಡ್ಡು ಕೊಟ್ಟರು ಸಿಗುತ್ತಾ ಹೇಳಿ. ನನಗೆ ಅಷ್ಟು ಖುಷಿ ಆಯ್ತು ಅವತ್ತು. ಇಷ್ಟೊಂದು ಇಷ್ಟಪಡ್ತೀರ ನನ್ನ ವಿಡಿಯೋಗಳು ಒಂದಿದ್ದಕ್ಕೆ. ಹೌದಮ್ಮ, ನೀವು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಲ್ಲ, ನೀವು ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತೀರಲ್ಲ ಅಂತ ಹೇಳಿದ್ರು. ಥ್ಯಾಂಕ್ಸ್ ಹೇಳಿದ್ದಕ್ಕೆ ಖುಷಿ ಆಯಿತು. ಆಮೇಲೆ ನನಗೆ ಪರಿಚಯ ಆದವರಿಂದ ಮಂಗಳೂರು ಕಿಚನು, ಗೆಳತಿ ಚಾನಲ್ ಅಂತೂ ಗೊತ್ತೇ ಗೊತ್ತು. ಅವರು ನಾವು ಎಲ್ಲ ಒಟ್ಟಿಗೆ ಬಂದವರು. ಅವರು ಗೌರಿ ಅನ್ನೋರು, ಆಮೇಲೆ ತುಂಬ ಜನ ಇದ್ದಾರೆ. ಒಬ್ಬರು ಫಾರಿನಿಂದ ಒಂದು ಮಾಡ್ತಾಯಿದ್ರು. ಫಸ್ಟು 100 ಸಬ್ಸ್ಕ್ರೈಬರ್ ಆದಾಗ ಫಾರಿನಲ್ಲಿದ್ದಾಳೆ ಅಂತ ಹೇಳಿದ್ಮೇಲೆ ಚಿಕ್ಕ ಹುಡುಗಿ ನನ್ನ ಮಗಳ ವಯಸ್ಸು. ರಾತ್ರಿ 12 ಗಂಟೆಲೇ ನನಗೆ ವಿಶ್ ಮಾಡಿದ್ರು, ಅಮ್ಮ 100 ಸಬ್ಸ್ಕ್ರೈಬರ್ ಅಂತ. ನನಗೆ 100 ಸಬ್ಸ್ಕ್ರೈಬರ್ ಆಗಿದ್ದೆ 4 ತಿಂಗಳ ಮೇಲೆ. ಫಸ್ಟ್ ಯೂಟ್ಯೂಬ್ ಅಂತ ಏನೂ ಇರಲಿಲ್ಲ ಅಂತ ನಾನು ಹೇಳಿದ್ದೀನಿ, ಮೊದಲೊಂದು ಸರಿ ಹೇಳಿದ್ದೀನಿ, ಇವಾಗಲೂ ಹೇಳ್ತೀನಿ. ಹೊಸಬ್ರಿಗೆ ಗೊತ್ತಿರೋದು ಯೂಟ್ಯೂಬು ಅಂದರೆ ಏನೂ ಗೊತ್ತಿರಲಿಲ್ಲ. ಅದರಿಂದ ಏನು ಎತ್ತ ಅಂತಲೂ ನನಗೆ ಗೊತ್ತಿರಲಿಲ್ಲ. ಅದೇನಕ್ಕೆ ಮಾಡಿದೆ ಅಂದರೆ ನನ್ನ ಮಗಳು ಸತ್ತಿರೋದು ಏನಕ್ಕೆ ಅಂತ ನಾನು ಹಾಕಿದ್ದೀನಿ. ಸಾಧ್ಯ ಆದರೆ ವಿಡಿಯೋ ನೋಡಿ ಪದೇ ಹೇಳಿದ್ರೆ ನಂಗೆ ಕಣ್ಣ ನೀರು ಬಂದುಬಿಡುತ್ತೆ. ಅದರಿಂದ ಅವಳು ಸತ್ತಿದ್ದಾಗ ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದೆ. ಸುಮಾರು 10-11 ವರ್ಷ. ನಮ್ಮ ಯಜಮಾನರು ಇದ್ದರು ಅವಾಗ. ನಮ್ಮ ಅಣ್ಣನ ಮಗ ಸತ್ತೋದ ಅನ್ನಲ್ಲ, ಅವನು ಇದ್ದ. ಗಾರ್ಡನ್ ಮಾಡಿದೆ. ಹೂವಿನ ಗಿಡಗಳು ಫಸ್ಟ್ ಬರೀ ಹೂವಿನ ಗಿಡ ಅದು ಇದು ಹಾಕಿದೆ ಮೊದಲು. ಆಮೇಲೆ ಒಂಚೂರು ಸೊಪ್ಪು ಹಾಕ್ಕೊಂಡೆ, ಆಮೇಲೆ ಬದನೇಕಾಯಿ ಹಾಕ್ಕೊಂಡೆ. ಹಿಂಗೆ ಬೆಳೆಸ್ತಾ ಹಾಬಿ ಆಗೋಯ್ತು. ಮುಖ್ಯವಾಗಿ ಅದನ್ನು ಯೂಟ್ಯೂಬ್ ಮಾಡೋಕ್ಕೆ ನನಗೆ ನೋವು ಮರೆಯೋಕ್ಕೆ ಒಂದು ದಾರಿ ಬೇಕಾಗಿತ್ತು. ಯಾವಾಗಲೂ ಕೆಲಸ ತಲೆಯಲ್ಲಿ ಬೇರೆ ಯೋಚನೆ ಬರಬಾರ್ದು, ಆ ಥರ ಕೆಲಸಗಳು ಬೇಕು ನನಗೆ. ಆ ಥರ ಅದಕ್ಕೆ ಗಾರ್ಡನ್ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಗೊತ್ತಿರೋರೇ ಒಬ್ಬರು ನನ್ನ ರಿಲೇಷನ್ನಲ್ಲೇ, ತುಂಬ ಚೆನ್ನಾಗಿ ಬೆಳೆಸ್ತೀರಾ ಫೋಟೋಗಳು, ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಿದ್ದೆ. ಆವಾಗ ನೋಡಿಬಿಟ್ಟು, ನೀವು ಎಷ್ಟು ಚೆನ್ನಾಗಿ ಬೆಳೆಸ್ತೀರಾ, ಅದನ್ನು ಯೂಟ್ಯೂಬ್ ಮಾಡ್ಕೊಳ್ಳಿ, ಬೇರೆಯವರು ನೀವು ಕಲ್ತಿರೋದು ಹೇಳ್ಕೊಟ್ಟಂಗೆ ಆಗುತ್ತೆ, ನಿಮಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿದ್ರು. ಆವಾಗ ನನಗೆ ಗೊತ್ತಿಲ್ಲಲ್ಲಮ್ಮ ಅಂದೆ. ಆಮೇಲೆ ನನ್ನ ಮೊಮ್ಮಗನ ಕೇಳಿದೆ, ದೊಡ್ಡವನು. ಅವನು ಕ್ರಿಯೇಟ್ ಮಾಡಿಕೊಟ್ಟ. ಯೂಟ್ಯೂಬು ಕ್ರಿಯೇಟ್ ಮಾಡಿಕೊಟ್ರೆ ಅಪ್ಲೋಡು ಮಾಡೋದು ಮಾತ್ರ ಗೊತ್ತಾಗ್ತಿತ್ತು, ಬರೆಯೋಕ್ಕೆ ಬರ್ತಿದ್ದಿಲ್ಲ. ಇಂಗ್ಲೀಷ್ ಗೊತ್ತಿಲ್ಲ ನನಗೆ. ಈಗಲೂ ಸ್ವಲ್ಪ ಓದೋಕ್ಕೆ ಕಲ್ತಿದ್ದೀನಿ. ಇಂಗ್ಲೀಷ್ ಏನಕ್ಕೆ ಕಲ್ತ್ಕೊಂಡೆ ಅಂದರೆ, ನನ್ನ ಮಗಳದ್ದು ಫೋನ್ ನಂಬರ್ ಪೊಲೀಸರು ನನಗೆ ಫೋನ್ ಕೊಟ್ಟಿದ್ದರು ಸತ್ತಾದಮೇಲೆ. ಆ ಫೋನಲ್ಲಿ ಬರೀ ಇಂಗ್ಲೀಷಲ್ಲಿ, ಅವಾಗೆಲ್ಲ ವಾಟ್ಸಪ್ಪು ಅವೆಲ್ಲ ಏನಿರಲಿಲ್ಲ. ಮೆಸೇಜ್ಗಳು ಮಾಡ್ತಾಯಿದ್ರು, ಗುಡ್ ಮಾರ್ನಿಂಗು ಅದು ಇದು. ಅದ್ರ ಜೊತೆಗೆ ಏನಾನು ಇದೆಯಾ ಅಂತ ನೋಡೋಕ್ಕಾಗಿ ನಾನು ಒಂದೊಂದು ಅಕ್ಷರ ಜೋಡಿಸ್ಕೊಂಡು ನಿಧಾನವಾಗಿ ಕಲ್ತ್ಕೊಂಡು. ಆಮೇಲೆ ಈಗಲೂ ನನಗೆ ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ ಬರೋಲ್ಲ. ದಯವಿಟ್ಟು ಸರ್ಚ್ ಮಾಡ್ಕೊಂಡು ನೋಡಿರ್ಬೋದು ಅನಿಸುತ್ತೆ, ಅದು ಬರೋಲ್ಲ ನನಗೆ. ಅದೇನು ಕಲಿಯೋಕ್ಕೆ ಇಷ್ಟ ಆಗೋಲ್ಲ ನನಗೇನು ಇಂಪಾರ್ಟೆಂಟ್ ಮಾತ್ರ ಅಷ್ಟು ಮಾತ್ರ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಆದರೆ ಕಲಿಬೇಕು ಅಂತ ಮನಸ್ಸು ಮಾಡಿದ್ರೆ ಅದೆಷ್ಟೇ ಕಷ್ಟ ಆದ್ರೂ ಕಲಿತೀನಿ ನಾನು. ಅದೊಂದು ಛಲ ಇದೆ ನನಗೆ.
ಅದನ್ನು ಹಠ ಅಂತಾರೆ ತುಂಬ ಜನ. ಆಮೇಲೆ ಗರ್ವ ಅಂತಾರೆ. ನನಗೆ ಗರ್ವ ಹಠ ಯಾವುದೂ ಇಲ್ಲ. ನಾನು ತಪ್ಪು ಮಾಡಿದರೆ ಎಷ್ಟೇ ಚಿಕ್ಕವರಾದ್ರೂ ಅವ್ರನ್ನ ಸಾರಿ ಕೇಳ್ತೀನಿ. ತಪ್ಪು ಮಾಡಿಲ್ವಾ, ಅವ್ರು ಎಷ್ಟೇ ದೊಡ್ಡವರಾದ್ರೂ ನಾನು ಸಾರಿ ಕೇಳಲ್ಲ. ಅದನ್ನು ದುರಾಭಿಮಾನ ಅಂತಾರೆ. ಅವ್ರವ್ರ ಇಷ್ಟ. ಅದು ಏನಾರು ಹೆಸರಿಟ್ಕೊಳ್ಳಿ, ನಾನು ಪಾಡಿಗೆ ನಾನು ಇರ್ತೀನಿ. ನನ್ನ ಕೆಲಸ ಏನೋ ಅಷ್ಟು ಮಾಡ್ತಾಯಿರ್ತೀನಿ. ಆಮೇಲೆ ಯೂಟ್ಯೂಬ್ ಮಾಡಿದ್ದಕ್ಕೆ ಏನೇನಾಯಿತು ಅಂತ ಹೇಳ್ತೀನಿ ನೋಡಿ. ಫಸ್ಟು ಯೂಟ್ಯೂಬಿಗೆ ಪ್ರತಿಯೊಬ್ಬರ ಮನೆಯಲ್ಲೂ ಯೂಟ್ಯೂಬ್ ಅನ್ನೋದು ಒಂದು ಕೆಟ್ಟ ಅಭಿಪ್ರಾಯ ತುಂಬ ಜನ, ಎಲ್ಲರೂ ಅಂತ ಹೇಳಲ್ಲ, ತುಂಬ ಅಭಿಪ್ರಾಯ, ತುಂಬ ಜನದಲ್ಲಿ ಅಭಿಪ್ರಾಯ ಇದೆ. ಯೂಟ್ಯೂಬಲ್ಲಿ ಕೆಟ್ಟದ್ದು ಅಂತ ನಾವು ಮಾಡಿದಾಗ ಮಾತ್ರ ಇರುತ್ತೆ. ಕೆಟ್ಟದ್ದು ಮಾಡಿದರೆ, ಒಳ್ಳೇದು ಮಾಡಿದಾಗ ಏನೂ ಇರೋಲ್ಲ. ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ. ನಾವು ಕಲಿಯೋದು ಇರುತ್ತೆ. ಕಲ್ತ್ಕೊಂಬಿಟ್ಟು ನಾವು ಒಳ್ಳೇದು ತೊಗೋಬೇಕು ಅಷ್ಟೇ, ಕೆಟ್ಟದ್ದು ಬಿಟ್ಬಿಡ್ಬೇಕು. ನಾವೇನಕ್ಕೆ ನಾವು ಏನಾದ್ರು ಯೂಟ್ಯೂಬ್ ಮಾಡಿದ್ರೆ ಬೇರೆಯವ್ರಿಗೊಂಚೂರು ಉಪಯೋಗ ಆಗಬೇಕು, ಅಥವಾ ಅವ್ರಿಗೆ ಖುಷಿ ಆಗಬೇಕು ನಮ್ಮ ವಿಡಿಯೋ ನೋಡಿ. ಕೆಟ್ಟದ್ದು ಕಲಿಯೋಂಗಿರಬಾರ್ದು. ಅಷ್ಟು ಮಾತ್ರ ನಾನು ಅಂದ್ಕೊಂಡಿರೋದು, ಅಷ್ಟು ತಿಳ್ಕೊಂಡಿರೋದು ನಾನು. ಆಮೇಲೆ ಯೂಟ್ಯೂಬ್ ಮಾಡೋಕ್ಕೆ ವಯಸ್ಸೇನು ಮುಖ್ಯ ಅಲ್ಲ, ವಯಸ್ಸು ಮುಖ್ಯ ಅಲ್ಲ. ನನಗೂ ತುಂಬ ವಯಸ್ಸಾಗಿದೆ, ಅದ್ರ ಬಗ್ಗೆ ಅನ್ಸ್ಕೊಂಡು ಇದ್ದೀನಿ. ನಾನು ಮನೆಯಲ್ಲೂ ಅನ್ಸ್ಕೊಂಡಿದ್ದೀನಿ. ಹೊರಗಳವ್ರೇನಿಲ್ಲ, ಹೊರಗಳವ್ರು ಯಾರಂತಾರೋ ನಮಗೆ ಗೊತ್ತಾಗಲ್ಲ. ತುಂಬ ಹತ್ತಿರದವರಿಂದ ಅನ್ಸ್ಕೊಂಡಿದ್ದೀನಿ, ಯೂಟ್ಯೂಬ್ ಈ ವಯಸ್ಸಲ್ಲಿ ಬೇಕಾ, ಸುಮ್ಮನೆ ಇದ್ರೆ ಆಗ್ತಿರ್ಲಿಲ್ವ ಅಂತ. ಸುಮ್ಮನೆ ಇರೋಕ್ಕೆ ದೇವ್ರು ಬಿಡಬೇಕಲ್ಲ, ನನಗೆ ಚಿಂತೆ ಬಿಡಬೇಕಲ್ಲ. ಅದರಿಂದ ನಾನೇನು ಮಾಡಿದೆ, ಅದು ಜಾಸ್ತಿ ಮಾಡ್ಕೊಂಡು ಹೋದೆ. ಅದರಿಂದ ನೋವು ಮರೆಯೋಕ್ಕೆ ಸಾಧ್ಯ ಆಯಿತು. ಅದರಿಂದ ಒಂದು ಉಪಕಾರನೂ ಆಯಿತು ನನಗೆ. ಎಷ್ಟೋ ಜನ ನನಗೆ ಅಮ್ಮ ಅಂತ ಕರೆಯೋಂಗಾದ್ರು, ನನ್ನ ಕೆಲಸ ಮೆಚ್ಕೊಳ್ಳೋರಂಗಾದ್ರು, ಡೈರೆಕ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ಖುಷಿ ಕೊಟ್ಟರು ಎಲ್ಲರೂ. ಹೊರಗಳವ್ರು, ಒಳಗಳವ್ರಕ್ಕಿಂತ ಹೊರಗಳವ್ರ ಖುಷಿನೇ ನನಗೆ ಜಾಸ್ತಿ ಸಿಕ್ಕಿರೋದು. ನಾವು ಇರೋವರೆಗೂ ನಮ್ಮ ಜೀವನ ಸಾಗಿಸ್ಬೇಕಲ್ವ. ಏನೂ ನೋವುಗಳಿಲ್ಲದೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಜೀವನ ಸಾಗಿಸ್ಬೇಕು ಅಂತಂದಾಗ ನಮ್ಗೆ ಯಾವುದೋ ಒಂದು ಕೆಲಸ ಇದ್ದೇ ಇರಬೇಕು. ಕೆಲಸ ಇಲ್ಲದೆ ಇದ್ದರೆ ತಲೆ ಒಳಗೆ ಸಾವಿರಾರು ಯೋಚನೆಗಳು ಬರ್ತವೆ, ಕೆಟ್ಟ ಯೋಚನೆಗಳು ಬರುತ್ತೆ. ಆ ಕೆಟ್ಟ ಯೋಚನೆಗಳು ಬರಬಾರ್ದು ಅಂದರೆ ನಾವು ಬಿಡುವಿಲ್ದಂಗೆ ಕೆಲಸ ಮಾಡಬೇಕು. ಮನೆಯವ್ರ ಸಪೋರ್ಟು ಅಂತ ಕೇಳಿದ್ರೆ, ಮನೆಯವ್ರ ಸಪೋರ್ಟ್ ಇದೆಯೋ ಇಲ್ವೋ ಇವತ್ತಿಗೂ ನನಗೆ ಅರ್ಥ ಆಗಿಲ್ಲ. ಒಂದೊಂದು ಸರಿ ಅವ್ರ ಮಾತುಗಳು ಕೇಳಿದಾಗ ನಾನು ಮಾಡೋದು ಅವ್ರಿಗೆ ಇಷ್ಟ ಅನಿಸುತ್ತೆ, ಒಂದೊಂದು ಸರಿ ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ. ಆ ಥರ ಅನುಭವ ಆಗಿದೆ ನನಗೆ. ಯಾರು ಏನೇ ಅಂದ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ನನಗೆ ಖುಷಿ ಗಿಡಗಳು ಬೆಳೆಸೋದು. ಅದರಿಂದ ಬರೋ ಹೂವು ಇಟ್ಬಿಟ್ಟು ದೇವ್ರ ಪೂಜೆ ಮಾಡೋದು ಖುಷಿಯಾಗಿ. ಅದರಲ್ಲಿ ಬಂದಿರೋ ಹಣ್ಣು ತರಕಾರಿ ಮನೆಗಳವ್ರಿಗೆ ಮಾಡಾಕಿ ಖುಷಿ ಪಡೋದು. ಇಷ್ಟೇ ನನಗೆ ಗೊತ್ತಿರೋದು. ಇನ್ನು ಬೇರೆ ಏನು ನಾನು ಕೆಟ್ಟದೇನು ಮಾಡ್ತಾಯಿಲ್ಲ. ಗಿಡಗಳು ಬೆಳೆದಾಗ ಕೊಡೋ ಖುಷಿ ಎಷ್ಟೇ ದುಡ್ಡು ಕೊಟ್ಟರೂ ಬರೋಲ್ಲ. ಯೂಟ್ಯೂಬ್ ಮಾಡಬೇಕೋ ಮಾಡಬಾರ್ದು ಅನ್ನೋದು ನಾವು ನಿರ್ಧಾರ ತಗೋಬೇಕು, ಬೇರೆಯವರೆಲ್ಲ. ನಾವು ಕೆಟ್ಟದ್ದು ಮಾಡಿದ್ರೆ ಬೇರೆಯವ್ರಿಗೆ ಹೆದರ್ಕೋಬೇಕು, ಒಳ್ಳೇದು ಮಾಡಿದ್ರೆ ಯಾರಿಗೂ ಹೆದರ್ಕೋಬಾರ್ದು. ನಾನು ಬೆಳೆಸ್ತಾನೇ ಗಿಡಗಳು ಹೆಂಗೆ ಬೆಳೆಸ್ಬೇಕು, ಏನು ಹಾಕಬೇಕು, ಫಸ್ಟು ನನಗೂ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಒಂಚೂರು ಮಣ್ಣು ತಂದು ಹಾಕೋದು, ಗಿಡ ಇಡೋದು, ಬಂದರೆ ಖುಷಿ, ಇಲ್ಲ ಅಂದರೆ ಇನ್ನೊಂದು ಗಿಡ ತರೋದು, ಈ ಥರ ಮಾಡಿದೆ. ಪ್ರತಿ ಸರಿ ಮಾಡಿ ಹಂಗೆ ಬೆಳೆಸ್ತಾ ಇದು ಯಾಕೆ ಹೋಗುತ್ತೆ, ತುಂಬ ಹಚ್ಕೊಂಡು ಬೆಳೆಸ್ದಾಗ ಅದು ಹೋಗ್ಬಿಟ್ಟಾಗ ನಮಗೆ ಯೋಚನೆ ಮಾಡೋಂಗೆ ಮಾಡುತ್ತೆ ಕೆಲಸ, ಯಾಕೆ ಈ ಥರ ಆಯಿತು ಅಂತ. ಆವಾಗ ನಾವು ಮುಂದೆ ಇನ್ನೊಂದು ಮಾಡೋಕ್ಕೆ ಹೋಗ್ತೀವಿ. ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ. ಒಂದು ಸರಿ ಕೆಟ್ಟರೆ ಪದೇ ನಾವು ಅದು ಪ್ರಯತ್ನ ಪಟ್ಟರೆ ಅದ್ರ ಫಲ ಸಿಕ್ಕೇ ಸಿಗುತ್ತೆ. ಅದನ್ನು ನಾನು ಮಾಡ್ಕೊಂಬಂದು ಕಲ್ತಿದ್ದೀನಿ. ಅದಕ್ಕೆ ತಕ್ಕ ನಾವು ಅಣ್ಣನೂ ರೈತ ಆಗಿದ್ರಲ್ವ, ನಾನೇನಾದ್ರು ಡೌಟ್ ಇದ್ರಿಗಿನ ಹೇಳೋರು, ಈ ಥರ ಮಾಡಿ ಹಿಂಗಾಗಿದೆ ಅಣ್ಣ ಅಂದರೆ ಫೋನ್ ಮಾಡಿ ಈ ಥರ ಮಾಡಮ್ಮ ಅಂತ ಹೇಳ್ತಿದ್ರು. ಲ್ಯಾಬ್ ಅವ್ರು ಹೇಳಿದ್ದೆ ಇವತ್ತು. ಅದರಿಂದ ನನಗೆ ತುಂಬ ಯೂಸ್ ಬಂದಿದೆ ಅದು. ಆಮೇಲೆ ಪ್ರತಿಯೊಂದು ನಮ್ಮ ಅಣ್ಣನ್ನೇ ಕೇಳ್ತಿದ್ದೆ. ನಾನು ಎಲ್ಲೂ ನೋಡಿ ಕಲ್ತಿಲ್ಲ. ಅಕಸ್ಮಾತ್ ನೋಡಿ ಕಲ್ತಿದ್ರೆ ಇಂಥಲ್ಲಿ ಕಲ್ತಿದ್ದೀನಿ ಅಂತ ಹೇಳ್ತಿದ್ದೆ ನಾನು. ಇನ್ನು ಮಿಕ್ಕಿದ್ದು ಅನುಭವ. ಮಾಡ್ತಾ ಅನುಭವ ಬರುತ್ತೆ ನೋಡಿ. ಮಕ್ಕಳು ನೋಡಿ ಕಲಿಬೇಕು ನಾವು ಅನುಭವ ಅನ್ನೋದು. ಎಷ್ಟೇ ಸರಿ ಬಿದ್ದರೂ ಎದ್ದು ನಿಂತ್ಕೊಳ್ತವೆ, ಎಷ್ಟೇ ಸರಿ ಏಟು ಮಾಡ್ಕೊಂಡ್ರೂ ಮಾಡ್ತವೆ. ಆ ಛಲ ನಮ್ಮಲ್ಲಿದ್ರಿಗಿನ ನಾವು ಕೂಡ ಪ್ರತಿಯೊಂದರಲ್ಲೂ ಗೆಲ್ಬೋದು. ಅದು ಬಿಟ್ಬಿಟ್ಟು ಬೇರೆ ಯಾರೋ ಏನೋ ಅಂತಾರೆ, ನಿಮಗೆ ವಯಸ್ಸಾಗಿದೆ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ನಾವೇನೂ ಸಾಧಿಸೋಕ್ಕಾಗಲ್ಲ. ನಮಗೆ ಆಗಿನ ನಮ್ಮ ಕಾಲದಲ್ಲಿ ಇವೆಲ್ಲ ಏನೂ ಇರಲಿಲ್ಲ. ಯಾರ ಹತ್ರ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ, ಏನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ನೋವುಗಳು ಅನುಭವಿಸಿದ್ವಿ.
ಕಷ್ಟ ಅನುಭವಿಸಿದ್ವಿ. ಆ ಕಷ್ಟ ನಾನು ಒಬ್ಬಳೇ ಅಂತೇನಿಲ್ಲ, ತುಂಬ ಜನ ಅನುಭವಿಸಿದ್ದೀರಿ. ಅದರಲ್ಲಿ ನಾನು ಒಬ್ಬಳು. ಹೆಣ್ಣು ಅಂದಮೇಲೆ ಅಷ್ಟೇ ಅಲ್ವ. ನಾನು ತುಂಬ ಕಷ್ಟ ಅನುಭವಿಸಿ ಮಕ್ಕಳು ಸಾಕಿದ್ದೀನಿ. ಆದರೆ ದೇವರು ನನಗೆ ಮಕ್ಕಳಲ್ಲಿ ಸುಖ ಕೊಡಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನಾನು ಪಡೆದಿರೋ ಭಾಗ್ಯ ಅದು. ಹೋದ ಜನ್ಮದಲ್ಲಿ ಯಾವ್ರಿಗೇನು ಮಾಡಿದ್ನೋ ಅದಕ್ಕೆ ಈ ಜನ್ಮದಲ್ಲಿ ದೇವರು ಆ ಥರ ಮಾಡಿದ್ದಾನೆ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಿಕ್ಕಾಗ ಇನ್ನೂ ಸಮಾಧಾನ ಆಗಿದೆ. ತುಂಬ ಜನ ಅಮ್ಮ ಅಂದಾಗ ಇನ್ನೂ ಖುಷಿಯಾಗಿದೆ. ನನ್ನ ಮಕ್ಕಳು ಯೋಚನೆ ಮರೆತು ನಿಮ್ಮನ್ನೇ ಮಕ್ಕಳು ಅಂದ್ಕೊಂಡು ನಾನು ಮುಂದುವರಿತಾ ಇದ್ದೀನಿ. ಆಮೇಲೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನನಗೆ, ಅಮ್ಮ ಅದಕ್ಕೆ ಹೇಳ್ಕೊಟ್ಟು ನಾವು ಹಂಗೆ ಮಾಡಿದ್ವಿ, ನೀವು ಹೇಳಿದ್ದಾಗೆ ಲಿಕ್ವಿಡ್ ಹಾಕಿ ಈ ಥರ ಗಿಡಗಳು ಇದೆ ಅಂದಾಗ ಆ ಖುಷಿ ಯಾರೂ ಕೊಡೋಕ್ಕಾಗಲ್ಲ ಅಲ್ವಾ. ಅದು ಖುಷಿ ನನಗಿದೆ. ಯಾರೇನೇ ಅಂದ್ಕೊಳ್ಳಿ, ಈ ವಯಸ್ಸಲ್ಲಿ ಯೂಟ್ಯೂಬ್ ಬೇಕಾ ಅಂದವರು ಯಾರು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದು ಅವ್ರವ್ರ ಆತ್ಮಕ್ಕೆ ಗೊತ್ತಿರುತ್ತೆ. ಯೂಟ್ಯೂಬ್ ಮಾಡೋಕ್ಕೆ ವಯಸ್ಸೇನು ಮುಖ್ಯ ಅಲ್ಲ. ಒಟ್ಟು ಕೆಟ್ಟದ್ದು ಮಾಡಬಾರ್ದು ಅಷ್ಟೇ. ಕೆಟ್ಟದ್ದು ಜನರಿಗೆ ತಿಳಿಸ್ಬಾರ್ದು, ಜನನ ದಾರಿ ತಪ್ಪಿಸ್ಬಾರ್ದು ಅಷ್ಟೇ ನಾನು ತಿಳ್ಕೊಂಡಿರೋದು. ಜಾಸ್ತಿ ಏನು ತಿಳ್ಕೊಂಡಿಲ್ಲ. ನನಗೆ ಜಾಸ್ತಿ ಓದೂ ಇಲ್ಲ. ನಾನು ಓದಿರೋದು 7ನೇ ಕ್ಲಾಸು ಪಾಸಾಗಿ 8 ಸರಿಯಾಗಿ ಓದಲಿಲ್ಲ. ಅಷ್ಟೊತ್ತಿಗೆ ಮದುವೆ ಆಗೋಯ್ತು. 20 ವರ್ಷ ತುಂಬಷ್ಟೊತ್ತಿಗೆ 3 ಮಕ್ಕಳು ಆದವು. ಅದ್ರ ಜೊತೆಗೆ ಜೀವನದಲ್ಲಿ ಬೇರೆ ಕಷ್ಟನೂ ಅನುಭವಿಸ್ದೆ. ಅದು ಹಂಗೆ ಮಾಡಿದೆ, ಹಂಗೆ ಇದ್ದೆ ನಾನು. ಏನು ಓದಿಲ್ಲ, ಬರಲಿಲ್ಲ, ಅದೇ ಥರ ಜೀವನ ಇದ್ವಿ. ಯಾವಾಗ ನನ್ನ ಮಗಳು ಸತ್ತಾಗ ನನ್ನ ದಿಕ್ಕು ಚೇಂಜ್ ಆಯಿತು. ಈ ಯೂಟ್ಯೂಬ್ ಜರ್ನಿ ಬಂದೆ, ಮಾಡ್ತಾಯಿದ್ದೀನಿ. ಈಗಲೂ ನಮಗೆ ಗೊತ್ತಿರೋರು ಎಷ್ಟು ತಾಳ್ಮೆ ನಿನಗೆ, ಈ ವಯಸ್ಸಲ್ಲಿ ಅಷ್ಟೆಲ್ಲ ಮಾಡ್ತಿದ್ದೀಯ ಅಂದರೆ ಮನಸ್ಸಿದ್ರೆ ಮಾರ್ಗ ಅಲ್ವಾ. ನಾವು ಮನಸ್ಸಲ್ಲಿ ಮರಿಬೇಕು, ಇದನ್ನು ಮಾಡಬೇಕು, ನಮ್ಮಿಂದ 4 ಜನಕ್ಕೆ ಉಪಕಾರ ಆಗಬೇಕು ಅಂತ ಅಂದಾಗ ಎಂಥ ಕೆಲಸ ಬೇಕಾದ್ರೂ ಈಸಿಯಾಗಿ ಮಾಡ್ಬೋದು. ನಾನು ಬೆಳಗ್ಗೆ ಎದ್ದು 6:30 7 ಗಂಟೆಗೆ ಗಾರ್ಡನ್ಗೆ ಹೋದರೆ ಸುಮಾರು 10:30 11 ಗಂಟೆವರೆಗೂ ಕೆಲಸ ಮಾಡ್ತೀನಿ. ನಂಬಲ್ಲ ನೀವು. ಬಂದ ತಕ್ಷಣ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಮಲ್ಕೊಂಡಾಗ ಸಿಕ್ಕಾಪಟ್ಟೆ ಮೈ ನೋವು, ಕೈ ನೋವು, ಸೊಂಟ ನೋವು ಎಲ್ಲ ಬರುತ್ತೆ. ಆದ್ರೂ ನಾನು ಬಿಡಲ್ಲ. ಯಾಕೆಂದರೆ ಮಧ್ಯಾಹ್ನ 3:30 4 ಗಂಟೆವರೆಗೂ ಮಲಗಿಬಿಡ್ತೀನಿ. ಮಲಗಿಬಿಟ್ಟಾಗ ದೇವ್ರು ನನಗೆ ಅದೊಂದು ಭಾಗ್ಯ ಕೊಟ್ಟಿರೋದು. ಚೆನ್ನಾಗಿ ಮೈಕೈ ನೋವಾದಾಗ ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ನನಗೆ ಮೈಕೈ ನೋವು ಕಮ್ಮಿ ಆಗುತ್ತೆ. ಆತನೇ ಅಲ್ಲ, ಆತನ ಆಶೀರ್ವಾದ ಇಲ್ಲ ಅಂದರೆ ಕಡ್ಡಿನೂ ಅಲ್ಗಾಡಲ್ಲ ಅಂತ ಹೇಳ್ತಾರೆ. ಆ ಥರದ ನಾನು ಪ್ರತಿಯೊಂದು ಏನೇ ಆಗಲಿ ನಿನ್ನ ಕೃಪೆ ಅಂತಲೇ ಕೇಳ್ಕೊತೀನಿ. ಕೊನೆವರೆಗೂ ಎಷ್ಟೇ ಕಷ್ಟ ಕೊಡು ನೀನು ಅದನ್ನು ಸಹಿಸೋ ಶಕ್ತಿ ಮಾತ್ರ ಕೊಟ್ಬಿಡು ಅಂತ ಕೇಳ್ಕೊತೀನಿ. ಇನ್ನೇನು ಕೇಳಲ್ಲ. ಈ ವಯಸ್ಸಲ್ಲಿ ಇನ್ನೇನು ಕೇಳಲಿ ನಾನು. ಆಸೆ ಪಡೋ ವಯಸ್ಸಲ್ಲಿ ನನಗೇನೂ ಸಿಗಲಿಲ್ಲ. ನನ್ನ ಆಸೆಗಳೆಲ್ಲನೂ ಈ ಜನ್ಮಕ್ಕಿಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ದೇವ್ರ ದೊಡ್ಡ ಖುಷಿ ಕೊಟ್ಟಿದ್ದಾರೆ ನನಗೆ. ಇದರಲ್ಲೇ ನಾನು ಖುಷಿ ಕಾಣ್ತೀನಿ, ಖುಷಿಯಾಗಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ತುಂಬ ಖುಷಿಯಾಗಿದ್ದೀನಿ. ನಿಮ್ಮ ಹತ್ರ ಹೇಳಿದಾಗ ಒಂಚೂರು ಎಮೋಷನ್ ಆಗ್ಬಿಡುತ್ತೆ ಹಿಂದಲ್ಲಿ ನೆನೆಸ್ಕೊಂಡು. ಅದಕ್ಕೆ ತಪ್ಪಕ್ಕೆ ಬಿಡಿ, ಎಮೋಷನಲ್ ಮಾಡಿ ವಿಡಿಯೋ ಮಾಡ್ತಾರೆ ಅಂತ. ಅದು ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ಬೇಕಾದ್ರೆ ಇವೆಲ್ಲ ಬಂದವು. ಫಸ್ಟ್ ಏನೂ ಗೊತ್ತಿರಲಿಲ್ಲ, ಮಾಡಿದೆ, ಮಾಡ್ತಾಯಿದ್ದೀನಿ. ಹಂಗೆ ನಡೀತಾಯಿದೆ. ಒಂದು ಸರಿ ಏಳು ಬೀಳು ಎಲ್ಲ ನಡೀತಾಯಿದೆ. ಫಸ್ಟು 100 ಜನ ಸಬ್ಸ್ಕ್ರೈಬರ್ ಆದಾಗ 4 ತಿಂಗಳಿಗೆ ನನಗೆ 100 ಆಯಿತು. ಆವಾಗ ನನಗೆ ಗೊತ್ತಿರಲಿಲ್ಲ ಬೇರೆಯವ್ರ ವಿಡಿಯೋಗಳು ನೋಡಬೇಕು ಅಥವಾ ಅವ್ರು ಬಂದು ನಮಗೆ ನೋಡಿದಾಗ ಅವ್ರಿಗೂ ಕಮೆಂಟ್ ಹಾಕ್ಬೇಕು, ಏನೂ ಗೊತ್ತಿರಲಿಲ್ಲ. ಅದರಿಂದ ಎಷ್ಟು ಜನ ಹೋದ್ರೋ ನನಗೂ ಗೊತ್ತಿಲ್ಲ. ಗೊತ್ತಾಗೋಷ್ಟೊತ್ತಿಗೆ ತುಂಬ ಒತ್ತೆ ಆಗಿತ್ತು. ಹೊಸಬರಿಗೆ ಹೇಳ್ತಾಯಿದ್ದೀನಿ, ಆದಷ್ಟು ಬೇಗ ನಿರಾಸೆ ಆಗಬೇಡ್ರಿ. ನಾವು ಕಷ್ಟಪಟ್ಟು ಬಿಡದೆ ಹೋಗ್ತಾಯಿದ್ದೇವೆ. ಯಾವತ್ತಾರು ದೇವರು ಒಂದಿನ ಕಾಪಾಡ್ತಾನೆ. ನಿಮಗೆ ದೇವರು ಸಕ್ಸಸ್ ಕೊಡ್ತಾನೆ ಅಂತ ನಾನು ಹೇಳೋದು. ಆಮೇಲೆ ಯೂಟ್ಯೂಬ್ ಜರ್ನಿ ಬಗ್ಗೆ ನನಗೆ ಯೂಟ್ಯೂಬ್ ಮಾಡೋವಾಗ ತೊಂದರೆ ಆಯಿತಾ? ಹೌದು, ತೊಂದರೆ ಆಗಿದೆ. ಎಷ್ಟೋ ಜನರಿಂದ ತೊಂದರೆ ಆಗಿದೆ. ಹೇಳ್ಬಾರ್ದು, ಯಾರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ರೆಕಾರ್ಡ್ ಮಾಡೋವಾಗಲೂ ತೊಂದರೆ ಮಾಡಿದ್ದಾರೆ, ಅಪ್ಲೋಡ್ ಮಾಡೋವಾಗಲೂ ಮಾಡಿದ್ದಾರೆ, ವಿಡಿಯೋಗಳು ಮಾಡಬೇಕಾದ್ರೂ ನಗಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಪ್ರಪಂಚ ಅಲ್ವಾ, ಅಷ್ಟೇ ಅಂದ್ಕೊಂಡಿದ್ದೀನಿ ನಾನು. ನಾವು ಬೇರೆಯವ್ರನ್ನ ಮೆಚ್ಕೊಂಡಷ್ಟು ನಮ್ಮನ್ನು ಯಾರೂ ಮೆಚ್ಕೊಳ್ಳಲ್ಲ. ನಾವು ಮೆಚ್ಕೊಂಡವರೇ ನಮ್ಮನ್ನು ಮೆಚ್ಕೊಳ್ಳಲ್ಲ ಪ್ರಪಂಚ ಇವಾಗ. ಅಂಥದ್ದು ಬೇರೆಯವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ.
ಈ ವಯಸ್ಸಲ್ಲಿ ಯೂಟ್ಯೂಬ್ ಜರ್ನಿ ಮಾಡು ಬೇಕಿತ್ತ ಅಂದವ್ರೆ, ಸುಮ್ಮನೆ ಇದ್ದರೆ ಆಗ್ತಿರ್ಲಿಲ್ವ ಅಂತಾರೆ. ಅತಿ ಆಯಿತು ಅಂದವರು ಇದ್ದಾರೆ. ಎಲ್ಲ ಅಂದ್ಕೊಳ್ತೀನಿ ಅಲ್ವ. ಉಳಿಪೆಟ್ಟು ಬೀಳ್ತಾ ಇರ್ತವೆ, ಅದನ್ನು ತಡೆಯೋ ಶಕ್ತಿ ದೇವರು ಕೊಡ್ತಾ ಇರಬೇಕು ಅಷ್ಟೇ. ಯೂಟ್ಯೂಬು ಇದೇ ಥರ ನನಗೆ ಎಷ್ಟು ಕೈಲಾಗುತ್ತೋ, ನನ್ನ ಕೈಲಾಗೋವರೆಗೂ ನಾನು ಮಾಡೇ ಮಾಡ್ತೀನಿ, ಗಿಡಗಳು ಬೆಳೆಸ್ತೀನಿ. ನಮ್ಮ ಮನೆಯಲ್ಲಿ ಹಣ್ಣು ತರಕಾರಿ ಹೂವಿಂದು ಹೂವು ಅಂತೂ ಇವಾಗ ಸುಮಾರು 3-4 ತಿಂಗಳು ಇವಾಗ ಮನೆ ಕೆಲಸ ಮಾಡೋವಾಗ ಸ್ವಲ್ಪ ಹೂವು ಸಿಗಲಿಲ್ಲ ಅಷ್ಟೇ. ಅದು ಬಿಟ್ಟರು ಒಂದು ದಿನವೂ ದೇವ್ರಿಗೆ ಹೂವು ಇಲ್ಲ ಅಂತ ಇಲ್ಲ. ದೇವರು ನನ್ನ ಗಾರ್ಡನಲ್ಲೇ ಕಿತ್ಬಿಟ್ಟು ದೇವ್ರ ಪೂಜೆ ಮಾಡ್ತೀನಿ. ಖುಷಿ ಆಗುತ್ತೆ. ಎಲ್ಲ ಏರಿಸ್ಬಿಟ್ಟು ನೋಡ್ತಾಯಿದ್ರೆ ಕಣ್ಣಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ದೇವ್ರನ್ನ ನಾವು ಬೆಳೆದು ಮಾಡೋದು. ಆಮೇಲೆ ಅಂಜೂರ ಹಣ್ಣು ಬೇರೆ ಹಣ್ಣು ಏನಾದ್ರು ಬಿಟ್ಟಾಗ ಫಸ್ಟು ದೇವ್ರಿಗೆ ಪ್ರಸಾದ. ಅದು 1 ಬಿಡಲಿ 2 ಬಿಡಲಿ ಅಥವಾ ಪ್ರತಿ ಸರಿನೂ ಬಿಟ್ಟಾಗ್ಲೂ ನಾನು ಫಸ್ಟ್ ತಗೊಬಂದು ದೇವ್ರಿಗೆ ಇಟ್ಬಿಟ್ಟೆ ನೆಕ್ಸ್ಟ್ ಅವ್ರ ಮಕ್ಳಿಗಾಗಲಿ ಅಥವಾ ನಾವಾಗಲಿ ತಿನ್ನೋದು ಆ ಥರ ಮಾಡ್ತೀನಿ. ಅದರಿಂದ ಎಷ್ಟು ಖುಷಿ ಸಿಗುತ್ತೆ. ಚೆನ್ನಾಗಿ ಬೆಳೆಯುತ್ತೆ ನೋಡಿ. ನಾವು ಕಸ ಅಂತ ಬಿಸಾಕೋದನ್ನು ಬೆಳೆಸ್ಬಿಟ್ಟು ಇದು ಮಾಡ್ತೀನಿ. ಅದರಿಂದ ಬೇರೆಯವ್ರಿಗೆ ಅತಿ ಅನಿಸಿದರೆ ಬೇಜಾರಾದರೆ ನಾವೇನೂ ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸಿಗೆ ಸರಿ ಅನಿಸಿದರೆ ಸರಿ. ನಮ್ಮ ಮನಸ್ಸಿಗೆ ಸರಿ ಅನಿಸುತ್ತೆ ಅಂತ ನಾವೇನು ಕೆಟ್ಟದೇನು ಮಾಡ್ತಾಯಿಲ್ಲ, ಒಳ್ಳೆಯದೇ ಮಾಡ್ತಿದ್ದೀವಿ. ಆರೋಗ್ಯ ಸಿಗುತ್ತೆ, ಅದರಿಂದ ಗಾಳಿ ಸಿಗುತ್ತೆ ಒಳ್ಳೆಯದು. ಜಾಸ್ತಿ ಅಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಬೇರೆಯವ್ರ ಮನುಷ್ಯರು ಇಷ್ಟೆಲ್ಲ ಮಾಡಿದ್ರೂ ನಮಗೆ ಎಷ್ಟೇ ಉಪಕಾರ ಮಾಡಿದ್ರೂ ಜನ ನಮ್ಗೆ ಉಪಕಾರ ಮಾಡ್ತಾರೆ ಅಂತ ನಂಬಿಕೆ ಇರಲ್ಲ. ಅದೇ ಗಿಡಗಳು ಯಾವತ್ತೂ ನಮಗೆ ಮೋಸನೂ ಮಾಡಿಲ್ಲ, ಮಾಡೋದೂ ಇಲ್ಲ. ಇವತ್ತು ರೈತರಿಗೆ ಏನು ಕಾಣೋದು, ರೈತ ಬೆನ್ನೆಲುಬು ಅನ್ನೋದು. ಅದಕ್ಕೇ ಆತ ಕಷ್ಟಪಡದೇ ಇದ್ದರೆ ನಮಗೆ ಒಂದು ತುತ್ತು ಕೂಳು ಹಾಕೋರು ಯಾರೂ ಇರಲ್ಲ ಪ್ರಪಂಚದಲ್ಲಿ. ಅದಕ್ಕೆ ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಆ ಗಿಡ ಬೆಳೆಸಬಾರ್ದು ಈ ಗಿಡ ಬೆಳೆಸಬಾರ್ದು. ನನಗನ್ಸೋದೇನು ಅಂದರೆ ಗಿಡಗಳು ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ. ಅದೆಲ್ಲ ತಪ್ಪು ಕಲ್ಪನೆ, ಮೂಢನಂಬಿಕೆ ಅನಿಸುತ್ತೆ ನನಗೆ. ಒಳ್ಳೆ ಮನಸ್ಸಿಂದ ಯಾವುದೇ ಗಿಡ ಬೆಳೆಸ್ಬೋದು. ದೊಡ್ಡ ಮರ ಬೆಳೆಸೋಕ್ಕಾಗಲ್ಲ, ಇಂಪಾರ್ಟೆಂಟೆಲ್ಲ ಬೆಳೆಸ್ಬೋದು. ಒಬ್ರಿಗೆ ಕೆಟ್ಟದ್ದು ಮಾಡಬಾರ್ದು, ಒಬ್ರಿಗೆ ಕೆಟ್ಟದ್ದು ಬಯಸಬಾರ್ದು. ಇಷ್ಟೇ ನಾವು ತಾಯಿ ತಂದೆಯಿಂದ ಕಲ್ತಿರೋದು. ಸ್ವಚ್ಛವಾಗಿರಬೇಕು. ಮನಸ್ಸು ಬರೀ ಮನುಷ್ಯರೊಂದೇ ಅಲ್ಲ, ಮೈ ಸುತ್ತಮುತ್ತನೂ ಸ್ವಚ್ಛವಾಗಿರಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಮೊದಲು ಕೋಪ ಇತ್ತು, ಇವಾಗ ಅಷ್ಟು ಕೋಪ ಇಲ್ಲ. ತಾಳ್ಮೆ ತುಂಬ ಬಂದುಬಿಟ್ಟಿದೆ ಇವಾಗ. ಯಾಕೆಂದರೆ ಮನಸ್ಸು ಸಹಿಸಿ ಜಾಸ್ತಿ ಮಾತೇ ಆಡಬಾರ್ದು ಅಂತ ಅನಿಸ್ಬಿಡುತ್ತೆ. ಒಂದೊಂದ್ಸರಿ ಮೌನವೂ ಆಗ್ಬಿಡ್ತೀನಿ, ಯಾರ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಬೇಜಾರಾದಾಗ ಕೋಪ ಬಂದಾಗ ಮೌನವೂ ಆಗ್ಬಿಡ್ತೀನಿ. ನನ್ನ ಪಾಡಿಗೆ ನಾನು ದೇವ್ರ ಹತ್ರ ಪ್ರತಿ ಉಸಿರು ದೇವ್ರನ್ನ ನೆನೆಸ್ಕೊಂಡು ಮಲಗಿಬಿಡ್ತೀನಿ ಅಷ್ಟೇ. ನನ್ನ ಕೈಲಾಗಿದ್ದ ಕೆಲಸ ಇವತ್ತಿಗೂ ಮಾಡ್ತಾಯಿದ್ದೀನಿ. ಇವತ್ತು ವಿಡಿಯೋ ನಾನು ನೆಮ್ಮದಿಯಾಗಿ ಇಷ್ಟು ದಿನ ನಿಮಗೆ ಯಾಕೆ ಕಾಯಿಸ್ತೆ ಅಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಡಿಸ್ಟರ್ಬೆನ್ಸ್ ಜಾಸ್ತಿ. ರೋಡು, ಮನೆಯಲ್ಲಿ ಪ್ರತಿಯೊಂದರಲ್ಲೂ ಡಿಸ್ಟರ್ಬೆನ್ಸ್ ಜಾಸ್ತಿ. ಅದರಿಂದ ನಾನು ಇವತ್ತು ಯಾರೂ ಇಲ್ಲ ಮನೇಲಿ. ಅದಕ್ಕೆ ಇದು 10,000ದ್ದು ಯೂಟ್ಯೂಬ್ ಜರ್ನಿ ನಿಮ್ಗೆ ತಿಳಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ರೆಕಾರ್ಡ್ ಮಾಡೋವಾಗೇನೋ ಒಂದು ಗಲಾಟೆ ಮಾಡ್ತಾರೆ, ಆಮೇಲೆ ವಿಡಿಯೋ ಮಾಡೋವಾಗೇನೋ ಒಂದು ಮಾಡ್ತಾರೆ, ನಮಗೆ ಬೇಜಾರಾಗುತ್ತೆ. ಯಾಕಿದ್ದಿತ್ತು ಅಂತ ನಾನು ಇಷ್ಟು ದಿನ ಹೇಳೋಕ್ಕೆ ಹೋಗಲಿಲ್ಲ. ಯೂಟ್ಯೂಬ್ ಜರ್ನಿ ನನಗೇನು ತುಂಬ ಸಲೀಸಾಗಿ ಬಂದಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ ಇಲ್ಲಿವರೆಗೂ ಬರೋಕ್ಕೆ. ಎಷ್ಟೋ ಮನಸ್ಸಿಗೆ ನೋವಾಗ ಮಾತುಗಳು ಅನ್ಸ್ಕೊಂಡಿದ್ದೀನಿ ವಿಡಿಯೋ ಮಾಡೋವಾಗ. ಎಲ್ಲದಕ್ಕೂ ಅನ್ನಿಸ್ಕೊಂಡಿದ್ದೀನಿ. ಆದರೂ ನಾನು ಬಿಟ್ಟಿಲ್ಲ, ಮಾಡ್ತಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಿಂಗೇ ಇರಲಿ ಅಂತ ಕೇಳ್ಕೊತೀನಿ. ಇಲ್ಲೇವರೆಗೂ ತಂದು ನಿಲ್ಲಿಸಿರೋದು ನಿಮ್ಮ ಸಪೋರ್ಟಿಂದನೇ. ಮನೆಗಳವರು, ಹೊರಗಳವರು ಎಲ್ಲರೂ. ಮನೆಗಳವರು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಅವೆಲ್ಲ ಹೆಸ್ರು ಹೇಳೋಕ್ಕಾಗಲ್ಲ. ಅವ್ರವ್ರ ಆತ್ಮಕ್ಕೆ ಗೊತ್ತಿರುತ್ತೆ, ನಾವೇನು ಹೇಳೋಕ್ಕಾಗಲ್ಲ. ದೇವ್ರು ನೋಡ್ಕೊತಾರೆ ಅಷ್ಟೇ ನಾನು ಅಂದ್ಕೊಂಡಿರೋದು. ಇಷ್ಟು ಜನ ಸಪೋರ್ಟ್ ಇಲ್ದಿದ್ರೆ, ಮೇಯ್ನ್ ಯೂಟ್ಯೂಬರ್ ಅಲ್ಲದೇ ನಮ್ಮನ್ನು ವಿಡಿಯೋಗಳು ನೋಡಿ ನಮ್ಮನ್ನು ಬೆಳೆಸ್ತಾರಲ್ಲ ಅಂಥವ್ರು ತುಂಬ, ಅವರಿಂದನೇ ನಾವು ಬೆಳೆಯೋದು. ಯೂಟ್ಯೂಬರು ಬೆಳೆಸ್ತಾರೆ ಅಂತ ಹೇಳಲ್ಲ, ಅವರು ಬೆಳೆಸ್ತಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಬೆಳೆಸೋರು ಅಂದರೆ ಯೂಟ್ಯೂಬ್ ಅಲ್ದಿರೋರೇ. ನಮ್ಮ ವಿಡಿಯೋ ಪೂರ್ತಿ ನೋಡಿಬಿಟ್ಟು ಕಮೆಂಟ್ ಹಾಕ್ತಾರೆ. ಒಬ್ಬೊಬ್ರಿಗೆ ಕಮೆಂಟ್ ಹಾಕೋಕ್ಕೆ ಬರೋಲ್ಲ, ಅಂಥವ್ರು ಕೂಡ ನನ್ನ ನೋಡಬೇಕು ಅಂತ ಆಸೆ ಪಡ್ತಾರೆ, ಯೂಟ್ಯೂಬರ್ ಅಲ್ಲದೇ ಇರೋರು. ಅದೇ ಖುಷಿ ಅನಿಸುತ್ತೆ.
ಹೊರಗಳವ್ರು ಆಸೆ ಪಡ್ತಾರೆ, ನಮ್ಮ ಮಾತು ಕೇಳೋಕ್ಕೆ ಇಷ್ಟಪಡ್ತಾರೆ, ನಮ್ಮ ಮುಖ ನೋಡೋಕ್ಕೆ ಇಷ್ಟಪಡ್ತಾರೆ. ಆದರೆ ತುಂಬ ಹತ್ತಿರದವರು ಇದು ಯಾವುದಕ್ಕೂ ಇಷ್ಟಪಡಲ್ಲ. ಅದರಿಂದ ನಾವು ಹೊರಗಳವ್ರಿಗೆ ಜೀವನ ಮಾಡೋಣ, ಅದು ಖುಷಿನೇ ಮಾಡೋಣ, ಗಿಡಗಳೇ ಬೆಳೆಸೋಣ. ಗಿಡಗಳು ಕೊಡ್ತಾವಲ್ವ ಸುಖ, ಅದೇ ಸಾಕು. ನಮ್ಮ ಅಳಿಯ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಳಿಯ ನನಗೆ ಹೆಲ್ಪ್ ಮಾಡೋದು. ಅವರೊಬ್ಬರನ್ನ ದೇವ್ರು ನನಗೆ ಆ ಜನ್ಮದಲ್ಲಿ ನನಗೆ ಮಗಾಗಿದ್ನು, ಈ ಜನ್ಮದಲ್ಲಿ ಅಳಿಯನ್ನಾಗಿ ಬಂದಾನೆ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ವಿಡಿಯೋದಲ್ಲಿ ಹೇಳ್ಕೊತೀನಿ. ನನಗೆ ಕೋಪ ಯಾವಾಗಾರು ಸರಿಯಾಗಿ ಕೆಲಸ ಆಗಿಂದ ಕೋಪ ಬಂದಾಗ ನಾನು ಸಡನ್ನಾಗಿ ಬೈದ್ಬಿಡ್ತೀನಿ. ಆದರೆ ಬೇರೆ ಯಾರೂ ಬೈಸ್ಕೊಳ್ಳಲ್ಲ, ತಿರುಗಿ ಕೋಪ ಮಾಡ್ಕೊತಾರೆ. ಆದರೆ ನಮ್ಮ ಅಳಿಯ ಮಾತ್ರ ಬೇಜಾರು ಮಾಡ್ಕೊಳ್ಳಲ್ಲ. ಮತ್ತು ನೆಕ್ಸ್ಟ್ ಆತನೇ ನಾನು ಮಾತಾಡಿಸ್ತಾರೆ. ಆ ಒಂದು ದೊಡ್ಡ ಗುಣ ಇರೋದಕ್ಕೆ ದೇವರು ಎಷ್ಟು ದೊಡ್ಡ ಗುಣ ಅಂದರೆ ನಾನು ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡ ಗುಣ ಇದೆ ಅವ್ರಿಗೆ. ದೇವರು ಅದನ್ನು ಚೆನ್ನಾಗಿ ಕಾಪಾಡಲಿ. ನಮ್ಮ ಮಕ್ಕಳು ಅಷ್ಟೇ, ನನ್ನ 2 ಕಣ್ಣುಗಳು ಇದ್ದಂಗೆ ಇವತ್ತು ಇರ್ತಾಯಿದ್ದೀನಿ ಅಂದರೆ ಆ ಮಕ್ಕಳ ಮುಖ ನೋಡ್ಕೊಂಡೇ ಇರೋದು. ದೊಡ್ಡವನಂತೂ ಎಲ್ಲ ಹೇಳ್ಕೊಡ್ತಾನೆ, ಹಿಂಗೆ ಮಾಡೋದು ಹಿಂಗೆ ಮಾಡೋದು, ಇಷ್ಟು ಲೈಕ್ ಕೊಡಬೇಕು ಇಷ್ಟು ಲೈಕ್ ಕೊಡಬಾರ್ದು, ಉದ್ಯೋಗ ಮೇಲೆ ಹೇಳ್ತಾ ಇರ್ತಾನೆ. ಅವನಿಗೆ ಗೊತ್ತಿದ್ದು ಹೇಳ್ಕೊಡ್ತಾನೆ. ಏನಿದೆ ಅನುಮಾನ ಇದ್ದರೂ ಹೇಳ್ಕೊಡ್ತಾನೆ. ಇಂಗ್ಲೀಷ್ ಬರ್ತಿದ್ದಿಲ್ಲ, ಇಂಗ್ಲೀಷ್ ಓದೋದು ಹೇಳ್ಕೊಟ್ಟ. ಹೆಂಗೆ ಇದು ಮಾಡಬೇಕು ಅಂತ ಹೇಳ್ದ, ಕಮೆಂಟ್ ಎಲ್ಲೆಲ್ಲಿ ಹಾಕಬೇಕು ಅಂತ ಹೇಳ್ದ, ಎಲ್ಲ ಹೇಳ್ದ. ದೇವರು ಅವನಿಗೆ ಆಯುಷ್ಯ ಆರೋಗ್ಯ ಮೊಮ್ಮಕ್ಕಳು ಅವರ ಆಸೆ ಎಲ್ಲ ನೆರವೇರಲಿ ಅಂದ್ಕೊತೀನಿ. ಆಮೇಲೆ ಹೊಸ ಯೂಟ್ಯೂಬರ್ಗೆ ಒಂಚೂರು ಟಿಪ್ಸ್ ಕೊಡ್ತೀನಿ. ದೊಡ್ಡವಳಲ್ಲ ನಾನು, ಎಲ್ಲರಿಗೂ ಹೇಳ್ಕೊಡೋಷ್ಟು ದೊಡ್ಡವಳಲ್ಲ, ನನಗೆ ಅಷ್ಟು ಗೊತ್ತೂ ಇಲ್ಲ. ನನಗೆ ಗೊತ್ತಿರೋದು ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ ಅಷ್ಟೇ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ DP ಒಳ್ಳೇದು ನೋಡಿ ಹಾಕ್ಬಿಡಿ, ಮುಖ ಕಾಣಂಗೆ. ಪದೇ ಪದೇ DP ಚೇಂಜ್ ಮಾಡಿಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಜನ ಓದಿಲ್ದವರು, ಆಮೇಲೆ ಓದೋಕ್ಕೆ ಸಮಯ ಇರಲ್ಲ, ಆ ಫೋಟೋ ನೋಡ್ಬಿಟ್ಟು ನಮ್ಮ ಚಾನಲ್ ಇದೆ ಅಂತ ಹುಡುಕ್ಬಿಟ್ಟು ನೋಡೋರು ಇರ್ತಾರೆ. ಅದರಿಂದ DP ಚೇಂಜ್ ಮಾಡಿಬಿಡಿ. ಆಮೇಲೆ ಪ್ರತಿಯೊಬ್ಬರಿಗೂ ವಿಡಿಯೋ ನೋಡಿದವ್ರಿಗೆ ಕಮೆಂಟ್ಗೆ ಆನ್ಸರ್ ಮಾಡಿ. ಬರೀ ಒಂದು ಲೈಕು ಸಿಂಬಲ್ ಕೊಟ್ಟರು ಸಾಕು, ಅವ್ರಿಗೆ ಖುಷಿಯಾಗುತ್ತೆ. ಎಷ್ಟೇ ಜನ ನಿಮಗೆ ಒಂದು 100 ಜನ ಕಮೆಂಟ್ ಹಾಕಿದ್ರು 100 ಜನಕ್ಕೂ ಆನ್ಸರ್ ಮಾಡಿ. ಅದನ್ನು ನಾನು ಇವತ್ತಿಗೂ ಮಾಡ್ತೀನಿ. ಎಷ್ಟೊತ್ತನ್ನಾಗಲಿ, ರಾತ್ರಿ 1 ಗಂಟೆ ಆಗಲಿ ನಾನು ಕಮೆಂಟ್ಗೆ ಆನ್ಸರ್ ಮಾಡೇ ಮಲಗೋದು. ಯಾಕೆಂದರೆ ಅವರು ಅಷ್ಟು ಪ್ರೀತಿಯಿಂದ ನಮಗೆ ಕಮೆಂಟ್ ಮಾಡಿರ್ತಾರೆ, ನಾವು ಅದಕ್ಕೆ ಆನ್ಸರ್ ಮಾಡಿಲ್ಲ ಅಂದರೆ ಸರಿ ಇರಲ್ಲ ಅಲ್ವ. ಅದರಿಂದ ಆಮೇಲೆ ಅವರು ನನಗೆ ಗೌರಿ ಅನ್ನೋರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮೊನ್ನೆ ಈ ವಿಡಿಯೋ ಮಾಡ್ಬೇಕಾದ್ರೆ ಕೂಡ ವಾಟ್ರ್ ಮಾರ್ಕ್ ಹೆಂಗೆ ತೆಗಿಯೋದು ಅಂತ ಫೋನ್ ಮಾಡಿ ಹೇಳ್ಕೊಟ್ರು. ಈ ಥರ ನಮಗೆ ಯಾರೋ ದೇವರು ಒಬ್ಬರನ್ನ ಆತೇ ಬಂದು ನಮಗೆಲ್ಲ ಕಲಿಸ್ಬೇಕು ಅಂತಿಲ್ಲ. ಹಿಂದೆ ಇದ್ದು ನಮಗೆ ಯಾರ ಕೈಲಿ ಮಾಡಿಸ್ಬೇಕೋ ಮಾಡಿಸ್ತಾನೆ, ಅದೊಂದು ನಂಬಿಕೆ ನನಗೆ ಅಷ್ಟೇ. ಯಾವತ್ತಿದ್ರೂ ದೇವ್ರು ನಮ್ಮನ್ನು ಬಿಡಲ್ಲ, ಕಾಪಾಡ್ತಾನೆ ಅನ್ನೋ ಇದಕ್ಕೆ ಯಾರೋ ಯಾವುದೋ ರೂಪದಲ್ಲಿ ಬಂದು ನಮಗೆ ಗೊತ್ತಿಲ್ಲದ್ದು ಹೇಳ್ಕೊಡ್ತಾರೆ, ಆಗುತ್ತೆ ಅಷ್ಟೇ. ನಾನು ಕಲ್ತಿರೋದನ್ನು ಯಾರಿಂದ ಕಲ್ತಿದ್ದೆ ಅಂತ ಹೇಳ್ತೀನಿ. ಯಾಕೆಂದರೆ ಅದು ನಾವು ಮಾಡೋ ಕರ್ತವ್ಯ ಅಲ್ವ. ಅವ್ರು ಹೇಳ್ಕೊಟ್ಟಿದ್ದಕ್ಕೆ ಒಂಚೂರು ಆದರೂ ನಾವು ಪ್ರತಿಫಲ ಪಡೆದಿರ್ತೀವಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳೋದೇ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೇನು ಮಾತಾಡೋದು, ಎಷ್ಟು ಯೂಟ್ಯೂಬ್ ಎಷ್ಟು ಇಲ್ಲಿವರೆಗೂ ತಂದಿದ್ರಿ, ಇನ್ನೇನೇನು ಹೇಳೋಕ್ಕಾಗುತ್ತೆ ನಿಮಗೆ. ಇಷ್ಟು ಎಲ್ಲೋ ಇರ್ತಿದ್ದೆ ಮೂಲೆಯಲ್ಲಿ ಯೂಟ್ಯೂಬಲ್ಲಿ, ಅಂಥವಳನ್ನ ಇಲ್ಲಿವರೆಗೂ ತಂದು ಅಮ್ಮ ಅಂತ ನನಗೊಂದು ಹೆಸರು ಕೊಟ್ಟಿದ್ದೀರಲ್ಲ, ಒಂದು ದೊಡ್ಡ ಸ್ಥಾನದಾಗ ನಿಲ್ಲಿಸಿದ್ದೀರಿ, ಖುಷಿಯಾಗುತ್ತೆ. ನಾನು ಇನ್ನೇನು ಕೇಳ್ಕೊಳ್ಳಲ್ಲ. ನನಗೆ ದುಡ್ಡು ಕಾಸು ಯಾವುದು ಬೇಡ. ಏನಂದರೆ ಯೂಟ್ಯೂಬ್ ಕುಟುಂಬ ದೊಡ್ಡದಾಗಬೇಕು. ಈ ಕುಟುಂಬ ನನಗೆ ತುಂಬ ಪ್ರೀತಿಯಾದ ಕುಟುಂಬ. ಆ ಕುಟುಂಬ ದೊಡ್ಡದಾಗಬೇಕು ಅಂತ ಮಾತ್ರ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ, ನೀವು ಮಾಡ್ತೀರಾ ಅಂತ ನಂಬಿಕೆ ಇದೆ. ಆಮೇಲೆ ಎಷ್ಟೋ ಜನ ಮನೆಗೆ ಬನ್ನಿ ಅಂತ ಕರಿತೀರಾ, ನೋಡೋಣ. ಎಲ್ಲರ ಭಾಗ್ಯ ನೋಡೋ ಭಾಗ್ಯ ದೇವ್ರು ನಮ್ಮ ಹಣೆಯಲ್ಲಿ ಬರ್ತಿದ್ರೆ ಖಂಡಿತ ನೋಡ್ತೀವಲ್ವ. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ, ಯಾರೂ ತಡೆಯೋಕ್ಕಾಗಲ್ಲ. ನಾನು ನಿಮ್ಮನ್ನು ಭೇಟಿಯಾಗಬೇಕು ಅನ್ನೋದು ನನ್ನ ಹಣೆಯಲ್ಲಿ ಬರ್ತಿದ್ರೆ ಅದನ್ನು ಯಾವತ್ತೂ ತಪ್ಪಿಸೋಕ್ಕಾಗಲ್ಲ. ನನಗೆ 2 ಸರಿ 3 ಸರಿ ಬಂದಿದೆ ದುಡ್ಡು, ಎಲ್ಲ ಮಾಮೂಲಿ.
ಮಾನಿಟೈಸೇಷನ್ 1 ವರ್ಷಕ್ಕೆ ಆಯಿತು. ನಾನು ಆವಾಗ ಮಾನಿಟೈಸೇಷನ್ ಆಗೋವರೆಗೂ ನನಗೆ ವಾಚ್ ಅವರ್ ನೋಡೋಕ್ಕೆ ಬರ್ತಿದ್ದಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಬೋದು. ಅದನ್ನು ಗೌರಿ ಹೇಳ್ಕೊಟ್ಟಿದ್ದು ನನಗೆ. ಫೋನಲ್ಲೇ ಇದನ್ನು ಓಪನ್ ಮಾಡಿ ಅಂತ ಹೇಳ್ಕೊಟ್ಟವ್ರು ಅವರು. ಅದಾದಮೇಲೆ ಮೊನ್ನೆ ಇದನ್ನು ಹೇಳ್ಕೊಟ್ರು. ಅವಾಗ ಫೋನ್ ಮಾಡಿ ವಿಚಾರಿಸ್ತಾರೆ, ಮಾತಾಡ್ತಾರೆ. ಫೋನ್ ನಂಬರ್ ಇದ್ದವರೆಲ್ಲ ಮಾತಾಡ್ತಾರೆ, ವಿಚಾರಿಸ್ತಾರೆ, ಖುಷಿಯಾಗುತ್ತೆ. ಯೂಟ್ಯೂಬರು ಇದ್ದಾರೆ, ಯೂಟ್ಯೂಬ್ ಅಲ್ಲದೇ ಇರೋರು ಫಾಲೋವರ್ಸು ಇದ್ದಾರೆ, ತುಂಬ ಜನ ಇದ್ದಾರೆ. ಅಮೃತ ಬಳಿಗ, ನಾನು ಅವ್ರ ಮನೆಗೆ ಹೋಗಿದ್ದು ವಿಡಿಯೋ ಹಾಕಿದ್ದೀನಿ. ಗೌರಿ, ಭಾಗ್ಯಮ್ಮ, ಶಾರದಾ ಕಾರ್ನರ್ ಅವರು ಒಂದೇ ಸರಿ ನಾವು ಭೇಟಿಯಾಗಿದ್ದು, ಎಷ್ಟು ಖುಷಿ ಆಯಿತು. ಸುಮಾ ಲಿಂಗಸೂರು ಅನ್ನೋರು ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆಯಿಂದನೂ ಪರಿಚಯ ಅಲ್ಲ, ಅವ್ರು ಸೇಮ್ ನನ್ನ ಮಗಳ ರೂಪದಲ್ಲೇ ಅವ್ರು ನಾನು ಇವತ್ತಿಗೂ ತುಂಬ ಇಷ್ಟಪಡ್ತೀನಿ. ಅವ್ರು 2 ಸರಿ ಬಂದು ಹೋಗಿದ್ದಾರೆ ನಮ್ಮ ಮನೆಗೆ, ನನ್ನ ಕರಿತಾ ಇದ್ದಾರೆ, ಹೋಗ್ಬೇಕು ಒಂದು ಸರಿ. ಆಮೇಲೆ ಫಸ್ಟ್ ನಾನು ಹುಡ್ಕೊಂಬಂದೆ ನನ್ನ ಫ್ರೆಂಡು ಕವಿತಾ, ಅವರು ಇವತ್ತಿಗೂ ಅಷ್ಟೇ. ಎಲ್ಲರೂ ಹೋಗಬೇಕು, ನಾನು ಒಬ್ಬಳೇ ಇದ್ದೀನಮ್ಮ ಅಂದರೆ ಬಂದು ಕರ್ಕೊಂಡು ಹೋಗ್ತಾರೆ, ಗಾಡೀಲಿ ಕರ್ಕೊಂಬಂದುಬಿಡ್ತಾರೆ. ಇದಕ್ಕಿಂತ ಭಾಗ್ಯ ಬೇಕಾ ನಮಗೆ? ತುಂಬ ಹತ್ತಿರದವರೇ ಮಾಡಲ್ಲ ಇಂಥವು ನಾವು ಕೇಳಿದ ತಕ್ಷಣ. ಅವ್ರು ಯಾರು ನಾವೇ ಮಾಡೋಕ್ಕಲ್ವ? ಆ ದೇವರು ನನಗೆ ಖುಷಿ ಕೊಟ್ಟನಲ್ಲ, ಅದು ಭಾಳ ಇರ್ಸಾಗಿ ವಂದನೆ ಮಾಡ್ತೀನಿ ದೇವರಿಗೆ. ನಾನು ಇಂಥ ದೇವರೇ ಅಂತಿಲ್ಲ, ಎಲ್ಲ ದೇವ್ರನ್ನೂ ನಂಬ್ತೀನಿ, ಎಲ್ಲರನ್ನೂ ಪೂಜೆ ಮಾಡ್ತೀನಿ. ನನ್ನ ದೇವ್ರ ಮನೇಲಿ ಎಲ್ಲ ದೇವರು ಇದ್ದಾರೆ. ರಾಘವೇಂದ್ರ ಇದ್ದಾನೆ, ಸಾಯಿಬಾಬಾ ಇದ್ದಾನೆ, ಸತ್ಯನಾರಾಯಣ ಸ್ವಾಮಿ ಇದ್ದಾನೆ, ವಿಘ್ನೇಶ್ವರನ್ನು ಜಾಸ್ತಿ ಇಷ್ಟಪಡೋದು ವಿಘ್ನೇಶ್ವರನ್ನು, ಈಶ್ವರನ. ನಾವು ಲಿಂಗಾಯತರು, ನಾವು ಈಶ್ವರನ ಪೂಜೆ ಮಾಡ್ತೀವಿ. ವೆಂಕಟೇಶ್ವರ ಇದ್ದಾನೆ ಫೋಟೋದಲ್ಲಿ. ತುಂಬ ಜನ ಎಲ್ಲ ಪೂಜೆ, ದೇವರು ಅದು ಇದು ಅಂತೇನು ಭೇದ ಮಾಡಲ್ಲ, ಎಲ್ಲ ಮಾಡ್ತೀನಿ. ಅಡುಗೆನೂ ಮಾಡ್ತೀನಿ. ಅಡುಗೆ ಈ ನಡುವೆ ಕಮ್ಮಿ ಮಾಡಿದ್ದೀನಿ ಸ್ವಲ್ಪ, ತರಕಾರಿ ಇಲ್ವಲ್ಲ. ನಾನು ಮೇಲೆ ಬೆಳೆದಿರೋ ತರಕಾರಿ ಇದ್ದರೆ ಮಾತ್ರ ಅಡುಗೆ ಮಾಡೋದು, ತಂದು ತರಕಾರಿ ಮಾಡೋದು ಕಮ್ಮಿ. ಅದಕ್ಕೆ ಅವನ್ನ ವಿಡಿಯೋಗಳು ಮಾಡಿಲ್ಲ. ಇವಾಗ ತರಕಾರಿ 1 ವರ್ಷದಿಂದ ಇವಾಗ ಹಾಕಿಲ್ಲ ಅಲ್ವ, ಕೆಲಸ ನಡೆಯೋದ್ರಿಂದ. ತರಕಾರಿ ಬೆಳೆದ್ಮೇಲೆ ಅವನ್ನು ಅಡುಗೆ ಶೇರ್ ಮಾಡ್ತೀನಿ. ಆದಷ್ಟು ವಿಡಿಯೋಗಳು ಮಾಡ್ತಾಯಿರ್ತೀನಿ. ಒಂದೊಂದು ಎಷ್ಟೋ ಸರಿ ವಿಡಿಯೋ ಮಾಡೋಕ್ಕೆ ಮರ್ತೋಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ನೆನಪಾದಾಗ ವಿಡಿಯೋ ಮಾಡಿ ಅವನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ಮೆಚ್ಕೊಂಡು ನೀವು ಕಮೆಂಟ್ ಹಾಕ್ತೀರಾ, ಖುಷಿ ಆಗುತ್ತೆ. ನಾನು ಚಾನಲಿಗೆ ಬಂದು ಸಬ್ಸ್ಕ್ರೈಬ್ ಮಾಡಿರಿ ಅಮ್ಮ ಅಂತ ಅಂದವ್ರಿಗೆಲ್ಲ ನಾನು ಯಾವತ್ತೂ ಮೋಸ ಮಾಡಿಲ್ಲ, ಎಲ್ಲರಿಗೂ ಮಾಡಿದ್ದೀನಿ. ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ ಕೇಳಲ್ಲ. ಅವ್ರು ಬಂದಾಗ ಅವ್ರಿಗೆ ಹೋಗಿ ಒಂದು ವಿಡಿಯೋ ಪೂರ್ತಿ ನೋಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ಅದಾದಮೇಲೆ ಟೈಮ್ ಇದ್ದಾಗ ಅವರು ವಿಡಿಯೋಗಳು ಉಪಯೋಗ ಇದ್ದಾವೆ, ಏನಾದ್ರು ಇಂಪಾರ್ಟೆಂಟ್ ಇದ್ದಾವೆ ತಿಳ್ಕೊಳ್ಳೋ ಬಂದಾಗ ನಾನು ಅವಾಗವಾಗ ಹೋಗಿ ನಾನೇ ನೋಡ್ತೀನಿ. ಎಲ್ಲರ ವಿಡಿಯೋಗಳು ಪೂರ್ತಿ ನೋಡೋಕ್ಕಾಗಲ್ಲ, ಆದರೆ 3 ನಿಮಿಷ ಮಾತ್ರ ನೋಡಿದ್ರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಅದನ್ನೊಂದು ಫಾಲೋ ಮಾಡಿ. 1 GB 1 ಗಂಟೆ ನಾವು ಉಪಯೋಗಿಸ್ಬೋದು, ಬೇರೆ ಏನೇನೋ ನಾವು ನೋಡೋ ಬದಲು. ಈ ಥರ ನಮಗೆ ಹೆಲ್ಪ್ ಆದವ್ರಿಗೆ 1-3 ನಿಮಿಷ ನೋಡಿ ಅವ್ರಿಗೂ ಬೆಳೆಸೋದ್ರಿಗೆ ನಮಗೂ ಖುಷಿ. ದೇವರು ನಮ್ಮನ್ನು ಒಂದು ಕಡೆ ಎಲ್ಲೋ ಒಂದು ಕಡೆ ಅದನ್ನು ಬೆಳೆಸೋದು ಮಾಡ್ತಾನೆ ಅಂತ. ನಾನು ಇವತ್ತಿನವರೆಗೂ ಹಾಕಿದವ್ರ ವಿಡಿಯೋ 3 ನಿಮಿಷ ಫಾಸ್ಟಾಗಿ ಇಟ್ಕೊಂಡು, ಚೆನ್ನಾಗಿದ್ದರೆ ವಿಡಿಯೋ 5 ನಿಮಿಷ 10 ನಿಮಿಷ, ಇಲ್ಲ ಪೂರ್ತಿ ಕೈಲಾದ್ರೆ ಅದೇನು ಭಾಳ ಇಂಟ್ರೆಸ್ಟ್ ಇತ್ತು ಅಂದರೆ ಪೂರ್ತಿ ಇಷ್ಟೆಲ್ಲ ಮಾಡಿದ್ದೀನಿ. ಒಂದೊಂದು ಸರಿ 100 ಜನ ಕಮೆಂಟ್ ಇರ್ತವೆ, ಅದೆಲ್ಲಕ್ಕೂ ಆನ್ಸರ್ ಮಾಡಿದ್ದೀನಿ. ರಾತ್ರಿ 12 ಆಗಲಿ 1 ಆಗಲಿ ಮಾಡಿಬಿಟ್ಟು ಮಲ್ಕೊಳ್ತೀನಿ. ಬೆಳಗ್ಗೆ ಮಾಮೂಲಿ ಮತ್ತೆ 6 ಗಂಟೆಗೆ ಎದ್ದು ಎಚ್ಚರ ಆಗೋಗುತ್ತೆ. ಹೋಗ್ಬಿಟ್ಟು ಬೇಗ ನನ್ನ ಕೆಲಸ ಮುಗಿಸ್ಕೊಂಡು ಮಾಡಿ ಮೇಲೆ ಹೋಗೋದೇ ಇದ್ದರೆ ನನಗೆ ಸಮಾಧಾನವೇ ಆಗೋಲ್ಲ. ಮಳೆ ಬಂದರೂ ಕೂಡ, ಮಳೆ ನಿಂತರೆ 1 ನಿಮಿಷ ಹೋಗಿ ಮಾಡ್ಕೊಂಬಂದ್ರೇ ಖುಷಿ ಆಗುತ್ತೆ. ಗಿಡ ಬೆಳೆಸೋದ್ರಿಂದ ತುಂಬ ಖುಷಿಪಟ್ಟಿದೆ. ಯಾರೇನೇ ತೊಂದರೆ ಮಾಡದೆ ಹೋಗಲಿ, ನಂದು ನಾನು ಮಾಡ್ತೀನಿ. ಮನೆಯವ್ರ ಸಪೋರ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ, ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಲ್ಲ, ಅದಕ್ಕಿಂತ ಹೆಚ್ಚಿಂದ ಯಾರಿಗೆ ಸಪೋರ್ಟ್ ಮಾಡಲಿ? ದೇವ್ರು ಮಾಡ್ತಾನಲ್ಲ, ಆ ದೇವರು ಆತನಕ್ಕಿಂತ ದೊಡ್ಡವ್ರು ಯಾರಿದ್ದಾರೆ? ಸಾಕು, ನಮಗೆ ಖುಷಿಯಾಗುತ್ತೆ. ಯೂಟ್ಯೂಬ್ ಮಾಡಿ ಸಾರ್ಥಕ ಅನಿಸುತ್ತೆ. ಇಲ್ಲ ಅಂದರೆ ಏನು ನಮ್ಮನ್ನು ಯಾರು ನೆನೆಸ್ಕೊಂತಿದ್ರು ಸತ್ತ ಮೇಲೆ. 4 ದಿನ ಅಳ್ತಾರೆ, ಸುಮ್ಮನೆ ಆಗ್ತಾರೆ ಅಷ್ಟಲ್ಲ. ನನ್ನ ವಿಡಿಯೋಗಳು ನಾನು ಹೋದ್ಮೇಲೂ ಇರ್ತಾವಲ್ವ, ಒಬ್ಬರಾಲ ಕಲಿತ್ಬಿಟ್ಟು ಅಮ್ಮನಿಂದ ಇಂಥ ಕಲ್ತಿದ್ದೀವಿ ಅಂತ ಅನಿಸುತ್ತಲ್ಲ, ಜೀವನ ಸಾರ್ಥಕ ಆಯಿತು ಅನಿಸುತ್ತೆ. ದುಡ್ಡು ಬಿಡಿ, ಇವತ್ತು ಹೋಗುತ್ತೆ ಬರುತ್ತೆ, ಅದು ಮಾಮೂಲಿ. ಆದರೆ ಈ ಖುಷಿ ಇದೆಯಲ್ಲ, ಇದೊಂದು ಯಾವ ಆಶಾ ಏನು ಇಟ್ಕೊಳ್ಳದೇ ಇರೋ ದೊಡ್ಡ ಕುಟುಂಬ ಇದು. ಯೂಟ್ಯೂಬ್ ತುಂಬ ಪ್ಲಾಟ್ಫಾರಮ್. ನನಗೆ ಯೂಟ್ಯೂಬ್ಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಕು. ಇದು ಕಂಡುಹಿಡಿದ್ರು ಯಾರೋ ಗೊತ್ತಿಲ್ಲ, ಆದರೆ ಇದರಿಂದ ತುಂಬ ಜನ ಸಮಾಧಾನ,
ಮುಂದುವರ್ತಿದ್ದಾರೆ, ಜೀವನಗಳು ಕಟ್ಕೊಂಡಿದ್ದಾರೆ. ನಾನು ಹೇಳೋದು ಒಂದೇ, ಯಾರಾದ್ರು ಜನಗಳಿಗೆ ಉಪಯೋಗ ಆಗೋವಂಥ ವಿಡಿಯೋಗಳು ಮಾಡಿ ದಯವಿಟ್ಟು ಉಪಯೋಗ ಆಗಬೇಕು, ಅದರಿಂದ ಒಳ್ಳೇದಾಗಬೇಕು, ಅದರಿಂದ ಅಷ್ಟೇ ಕೇಳ್ಕೊತೀನಿ. ಹೆಂಗೆ ಮಾಡಿದ್ರೂ ಜನ ನೋಡ್ತಾರೆ ಅಂತ ಏನೇನೋ ವಿಡಿಯೋ ಮಾಡಬೇಡಿ ಅಂತ ಕೇಳ್ತೀನಿ. ದಯವಿಟ್ಟು ಮಾಡಿ, ಆದರೆ ನಿಮ್ಮ ಕೈಲೇ 4 ಜನಕ್ಕೆ ಉಪಕಾರ ಮಾಡಿ. ಮಾಡೋಕ್ಕಾಗಿಲ್ವಾ ಸುಮ್ಮನೆ ಇದ್ಬಿಡಿ, ಕೆಟ್ಟದಂತೂ ಯಾರಿಗೂ ಮಾಡೋಕ್ಕೋಗಬೇಡಿ. ನಾನು ದೊಡ್ಡವಳಾಗಿ ಒಂದು 4 ಮಾತು ಹೇಳಿ ತಪ್ಪು ತಿಳ್ಕೊಬೇಡಿ. ಈ ಥರ ನಾನು ಯೂಟ್ಯೂಬ್ ಮಾಡಿ ಖುಷಿಪಟ್ಟಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಹಿಂಗೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಹೊರಗಳವರು ಎಷ್ಟೋ ಜನ ನಾನು ಇಲ್ಲಿ ಹೆಸ್ರು ಹೇಳೋದು ಮರ್ತಿದೆ ಅಂತ, ತುಂಬ ಜನದ ಹೆಸರಿದೆ, ಆದರೆ ಎಲ್ಲರ ಹೆಸ್ರು ಹೇಳೋಕ್ಕಾಗಲ್ಲ ಅಲ್ವ, ದೊಡ್ಡದೇ ಆಗುತ್ತೆ ಪಟ್ಟಿಗಳು. ಅದರಿಂದ ತುಂಬ ಜನ ನನ್ನ ಸಪೋರ್ಟ್ ಮಾಡೋರು, ಮಾಡ್ತಾಯಿರೋರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿವರೆಗೂ ನನ್ನ ತಂದೆ ನಿಲ್ಲಿಸಿದ್ದೀರಲ್ಲ, ಆ ದೇವ್ರು ನಿಮಗೆ ಆಯುಷ್ಯ, ಆರೋಗ್ಯ, ನಿಮ್ಮ ಆಸೆಗಳು ಎಲ್ಲ ನೆರವೇರಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಇನ್ನೇನು ಹೇಳೋದಿಲ್ಲ. ನಾನು ಯೂಟ್ಯೂಬ್ ಜರ್ನಿ ಇಲ್ಲಿಗೆ ಆಗಿ 10,000ಕ್ಕೆ ಬಂದೀನಿ. ನಂದು ಹತ್ತತ್ರ ಆಗ್ತಾಯಿದೆ, ನಿಂತಿದೆ. ಇದೇ ಥರ ಮುಂದೆನೂ ನೀವು ಹಿಂಗೆ ನನ್ನ ಪ್ರೀತಿಸ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಾದ್ರು ಮಾತಾಡೋವಾಗ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೇ ನಾನು ಕೇಳೋದು. ಮತ್ತೆ ಸಿಗ್ತೀನಿ. ನಮಸ್ತೆ.